ವಿಶ್ವ ಬಂಡವಾಳ ಹೂಡಿಕೆದಾರರ ಮಹಾವೇದಿಕೆಗೆ ಆಗಮಿಸಿರುವ ತಮ್ಮೆಲ್ಲರಿಗೂ ಪ್ರಥಮದ ನನ್ನ ಅಭಿನಂದನೆಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕ್ರಿಯಾಶೀಲ ರಾಜಕಾರಣಿಗಳು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಗ್ರೀಸ್ ದೇಶದ ಮಾಜಿ ಪ್ರಧಾನಿಗಳೇ, ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರೇ, ಇಂಥ ಒಂದು ಬೃಹತ್ ಕಾರ್ಯವನ್ನು ತಮ್ಮ ಕ್ರಿಯಾಶೀಲತೆಯ ಅನುಭವವನ್ನು ಹಂಚಿಕೊಂಡು ವಿಶ್ವದ ಭೂಪಟದಲ್ಲಿ ಕರ್ನಾಟಕವನ್ನು ಮೇಲ್ಪಂಕ್ತಿಗೆ ತರ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿ ಅದರಲ್ಲಿ ಸಫಲತೆಯನ್ನು ಕಂಡಿರ್ತಕ್ಕಂಥ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು, ನನ್ನ ಸನ್ಮಿತರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರವರೇ, ಸಚಿವರುಗಳಾಗಿರ್ತಕ್ಕಂಥ ಹಿರಿಯರಾದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರೆ, ಕೆ ಜೆ ಜಾರ್ಜ್ ಅವರೇ, ಸಹೋದರ ಪ್ರಿಯಾಂಕಾ ಖರ್ಗೆ ಅವರೇ, ಈಶ್ವರ್ ಖಂಡ್ರೆ ಅವರೇ, ಲೋಕಸಭಾ ಸದಸ್ಯರುಗಳೇ, ಕೈಗಾರಿಕೋದ್ಯಮಿಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕರ್ನಾಟಕ ಸರ್ಕಾರದ ಸಚಿವ ಸಹೋದರರೇ, ಜನಪ್ರತಿನಿಧಿಗಳೇ, ಆಗಮಿಸಿರುವ ಎಲ್ಲ ದೇಶಗಳಿಂದ ಬಂದಿರತಕ್ಕಂಥ ಹೂಡಿಕೆದಾರ ಸಹೋದರರೇ, ಬಂದಿರತಕ್ಕಂಥ ರಾಜ್ಯದ ಮತ್ತು ಇತರ ರಾಷ್ಟ್ರಗಳಿಂದ ಬಂದಿರತಕ್ಕಂಥ ಗಣ್ಯಾತಿ ಅತಿ ಗಣ್ಯರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ, ತಮಗೆಲ್ಲ ತಿಳಿದಿರುವಂತೆ ಕರ್ನಾಟಕವು ಬಂಡವಾಳ ಹೂಡಿಕೆಗೆ ಅತ್ಯಂತ ಆದ್ಯತೆಯ ತಾಣವಾಗಿದೆ. ನಮ್ಮ ರಾಜ್ಯದಲ್ಲಿರುವ ಕೌಶಲ್ಯಭರಿತ ಮಾನವ ಸಂಪನ್ಮೂಲ, ಕೈಗಾರಿಕಾ ಸ್ನೇಹಿ ವಾತಾವರಣ, ಅತ್ಯುತ್ತಮ ಸಂಪರ್ಕ ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ, ಸಾಮರಸ್ಯದ ಜೊತೆಗೆ ಕೇಂದ್ರ ಸರ್ಕಾರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯಿಂದ ಕೂಡಿದ ಆಡಳಿತದ ವೈಖರಿ, ಈ ಕೈಗಾರಿಕಾ ಸ್ನೇಹಿ ಉಪಕ್ರಮಗಳು ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸಿ ಯುವಕರಿಗೆ ಉದ್ಯೋಗ ಸೃಷ್ಟಿಸಿ ತನ್ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತಮಪಡಿಸಲು ಒಂದು ದೊಡ್ಡ ಸಂದೇಶವನ್ನು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಚಿವರಾದ ಎಂ ಬಿ ಪಾಟೀಲ್ ರವರು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಯೋಜನೆ, ಜಿಎಸ್ಟಿ ನೆಟ್ವರ್ಕ್, ಪಿಎಂ ಗತಿಶಕ್ತಿ ರಾಷ್ಟ್ರೀಯ ಮಹಾಯೋಜನೆ, PLI ಸ್ಕೀಮ್ ಇವೆಲ್ಲವೂ ಕೂಡ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಕಲ್ಪನೆಗೆ ರೆಕ್ಕೆ ಮೂಡಿಸಿವೆ. 2014ರಲ್ಲಿದ್ದಂಥ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ರ್ಯಾಂಕ್ 142ರಿಂದ 2019ಕ್ಕೆ 63ಕ್ಕೆ ಏರಿದೆ. ಇದೊಂದು ಸಂತೋಷ ಸಂಗತಿ. ಮೇಕ್ ಇನ್ ಇಂಡಿಯಾದ ಪ್ರಮುಖ ಉದಾಹರಣೆಯಾದ ವಂದೇ ಭಾರತ್ ರೈಲು ಇಂದು ದೇಶದ 130 ಹೆಚ್ಚು ಮಾರ್ಗಗಳಲ್ಲಿ ಸಂಚರಿಸುತ್ತಿದೆ. ಬೆಂಗಳೂರಿನ BEMLನಲ್ಲಿ ಒಂದೇ ಸ್ಲೀಪರ್ ಟ್ರೈನ್ ಸೆಟ್ ಉತ್ಪಾದನೆಯಾಗುತ್ತಿದೆ. ಭಾರತೀಯ ರೈಲ್ವೆಯು ರಾಷ್ಟ್ರದ ಸಾರಿಗೆ ಜಾಲದ ಬೆನ್ನೆಲುಬಾಗಿದೆ. ವಿಕಸಿತ್ ಭಾರತ್ 2047ರ ಗುರಿಯನ್ನು ಬೆಂಬಲಿಸಲು ರಾಷ್ಟ್ರೀಯ ರೈಲ್ವೆಯು ಕಳೆದ ಕೆಲವು ವರ್ಷಗಳಲ್ಲಿ ಅನೇಕ ಪರಿವರ್ತನಾತ್ಮಕ ಕ್ರಮಗಳನ್ನು ಕೈಗೊಂಡಿದೆ. ಸಾರಿಗೆ ಆಧಾರಿತ ಅಭಿವೃದ್ಧಿ ತತ್ವದೊಂದಿಗೆ ನಾವು ರೈಲ್ವೆ ವಲಯದಲ್ಲಿ ಐತಿಹಾಸಿಕ ಪ್ರಮಾಣದ ಬಂಡವಾಳ ಹೂಡಿಕೆಯನ್ನು ಕೈಗೊಂಡಿದ್ದೇವೆ. ರೈಲ್ವೆ ಜಾಲವನ್ನು ಆಧುನಿಕೀಕರಿಸಲು ನಾವು ನ್ಯಾಷನಲ್ ರೈಲ್ ಪ್ಲಾನ್ 2030 ರೂಪಿಸಿದ್ದೇವೆ. ಇದರಲ್ಲಿ 100ಕ್ಕೆ 100 ರೈಲ್ವೆ ವಿದ್ಯುತೀಕರಣ, ರೈಲುಗಳ ಸರಕು ವೇಗವನ್ನು 24 ಕಿಲೋಮೀಟರ್ನಿಂದ 50 ಕಿಲೋಮೀಟರ್ಗೆ ವೇಗವನ್ನು ಹೆಚ್ಚಿಸತಕ್ಕಂಥ ಯೋಜನೆಯೂ ಕೂಡ ಇದರಲ್ಲಿದೆ. ಅವರ್ ಗೋಲ್ ಈಸ್ ಎನ್ಹಾನ್ಸ್ ರೈಲ್ ಶೇರ್ ಆಫ್ ಫ್ರೈಟ್ ಫ್ರಮ್ 23 to 45% ಅಂಡ್ ಬ್ರಿಂಗ್ ಡೌನ್ ಲಾಜಿಸ್ಟಿಕ್ ಕಾಸ್ಟ್ ಫ್ರಮ್ 14 to less than 8. 2025-26ರಲ್ಲಿ ಇಡೀ ದೇಶಕ್ಕೆ ರೈಲ್ವೆ ಯೋಜನೆಗೆ ಬಜೆಟ್ ಅನುದಾನ ರಾಷ್ಟ್ರದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರು 2,65,000 ಕೋಟಿ ರೂಪಾಯಿಗಳನ್ನು ನಮ್ಮ ರೈಲ್ವೆ ಯೋಜನೆಗೆ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಆಗ್ತಾ ಇದ್ದಂಥ ಕೆಲವು ತಪ್ಪುಗಳನ್ನು ಸರಿಪಡಿಸಿ ಹೋದ ವರ್ಷ 7,559, ಈ ವರ್ಷ 7,564 ಕೋಟಿ ರೂಪಾಯಿಗಳನ್ನು ಕೊಡುವ ಒಂದು ತೀರ್ಮಾನವನ್ನು ಮಾಡಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈಲು ಸಂಪರ್ಕಗಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುವ ಮುಖೇನ ರೈಲ್ವೆ ಮೂಲ ಸೌಕರ್ಯ ವಿಸ್ತರಣೆಯ ಸ್ಪೀಡ್ ಅಂಡ್ ಸ್ಕೇಲ್ ಎರಡನ್ನೂ ಕೂಡ
ಎರಡು ಪಟ್ಟು ಸುಧಾರಣೆ ಆಗಿದೆ. ಇಂದು ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ. ಮುಂದಿನ 20-30 ವರ್ಷಗಳ ಸಾರಿಗೆ ಅಗತ್ಯತೆಯನ್ನು ಪೂರೈಸಲು ಭಾರತ ಸರ್ಕಾರ ನಿಡುವಂದ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಮಾಲೂರು, ಇಲಲಿಗೆ, ಹೆಜ್ಜಾಳ, ಸೋಲೂರು ಸಂಪರ್ಕಿಸುವ 287 ಕಿಲೋಮೀಟರ್ ಸರ್ಕ್ಯುಲರ್ ರೈಲ್ವೆಯನ್ನ ಈಗಾಗಲೇ ನಾವು DPR ಅನ್ನು ಮಾಡ್ತಾ ಇದ್ದೀವಿ. ಕೊನೆ ಹಂತಕ್ಕೆ ತಂದಿರತಕ್ಕಂಥದ್ದನ್ನು ಕೂಡ ಸಂತೋಷ ಸಂಗತಿಯನ್ನು ಕೂಡ ನಿಮ್ಗೆ ತಿಳಿಸೋದಕ್ಕೆ ಇಚ್ಛೆಪಡ್ತೀನಿ. ಈ ಮಾರ್ಗವು ಸರಕು ರೈಲುಗಳನ್ನು ಬೆಂಗಳೂರು ನಗರದಲ್ಲಿ ಪ್ರವೇಶಿಸತಕ್ಕಂಥ ವಾಹನಗಳನ್ನು ತಪ್ಪಿಸುವುದಕ್ಕೋಸ್ಕರವಾಗಿ ಕ್ರಾಂತಿವೈರ, ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ, ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣ ಮತ್ತು ಯಶವಂತಪುರಗಳ ಸರಕು ಒತ್ತಡೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಬೆಂಗಳೂರಿನ ಸುತ್ತ 287 ಕಿಲೋಮೀಟರ್ ದೂರದ ಸರ್ಕ್ಯುಲರ್ ಯೋಜನೆಗೆ ಈಗಾಗಲೇ ನಾವು DPR ಅನ್ನು ತಯಾರು ಮಾಡ್ತಾ ಇದ್ದೀವಿ. ದೇವನಹಳ್ಳಿಯ ಬಳಿ ಒಂದು ಮೆಗಾ ರೈಲ್ವೆ ಟರ್ಮಿನಲ್ ಅನ್ನು ನಿರ್ಮಿಸುವ ಒಂದು ಚಿಂತನೆಯನ್ನು ಈಗಾಗಲೇ ನಡೀತಾ ಇದೆ. ಕೊನೆಯ ಹಂತಕ್ಕೆ ಆ ಟರ್ಮಿನಲ್ ಅನ್ನು ಕೂಡ ಮಾಡ್ತಕ್ಕಂಥದ್ದು ಕೂಡ ರಾಷ್ಟ್ರದ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರದ ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಒಂದು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಇದರಲ್ಲೂ ಕೂಡ ನಾವು ಸಫಲತೆಯನ್ನು ಕಾಣಬೇಕಾದಂತ ಅವಶ್ಯಕತೆ ಇದೆ. ಅದೇ ರೀತಿ ಸಾರ್ವಜನಿಕ ಸಾರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬೆಂಗಳೂರು ಸಬರ್ಬನ್ ಯೋಜನೆಗೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ MB ಪಾಟೀಲ್ ರವರ ಆಡಳಿತ ವೈಖರಿಯಲ್ಲಿ ಪ್ರಾಯಶಃ ನನಗನಿಸ್ತದೆ 2027ಕ್ಕೆ ಸಬರ್ಬನ್ ರೈಲನ್ನು ಕೂಡ ಬೆಂಗಳೂರಿಗೆ ನಾವು ಸಮರ್ಪಣೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪ್ರಾದೇಶಿಕ ಬೆಳವಣಿಗೆ ಮತ್ತು ಅಲ್ಲೂರು ಮಾತ್ರವಲ್ಲದೆ ಕರ್ನಾಟಕದ ಇತರ ಜಿಲ್ಲೆಗಳಲ್ಲೂ ಕೂಡ ರೈಲ್ವೆ ಜಾಲ ಮತ್ತು ಸಂಪರ್ಕದ ವಿಸ್ತರಣೆ ಪ್ರಾಮುಖ್ಯತೆಯನ್ನು ನೀಡಿದ್ದೇವೆ. ಉದಾಹರಣೆಗೆ ಹೊಸ ಮಾರ್ಗಗಳಾದ ತುಮಕೂರು ರಾಯದುರ್ಗ, ತುಮಕೂರು ಚಿತ್ರದುರ್ಗ, ದಾವಣಗೆರೆ ಬಾಗಲಕೋಟೆ, ಕುಡಚಿ ದಾವಣಗೆರೆ ಬೆಳಗಾವಿ, ಚಿತ್ರದುರ್ಗ ಮತ್ತೆ ಬಾಗಲಕೋಟೆ ಕುಡಚಿ ಧಾರವಾಡ ಬೆಳಗಾವಿ, ಹುಬ್ಬಳ್ಳಿ ಅಂಕೋಲ, ಗದಗ ವಾಡಿ, ಗಿಣಿಗೇರ ರಾಯಚೂರು, ಶಿವಮೊಗ್ಗ ರಾಣಿಬೆನ್ನೂರು, ಕಡೂರು ಚಿಕ್ಕಮಗಳೂರು, ಬೇಲೂರು ಹಾಸನ, ಮಾರಿಕುಪ್ಪಂ ಇಂಥ ಅನೇಕ ಯೋಜನೆಗಳಿಗೆ ಈಗಾಗಲೇ 12,000 ಕೋಟಿ ರೂಪಾಯಿಗಳನ್ನು ಈಗಾಗಲೇ ನೀಡಿ ಇನ್ನು 2 ವರ್ಷದಲ್ಲಿ ಈ ಎಲ್ಲ ಯೋಜನೆಗಳನ್ನು ಮುಗಿಸ್ತಕ್ಕಂಥದಕ್ಕೆ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಸಿರಾ ದಾಬತ್ಪೇಟೆ, ವಸಂತ ನರಸಾಪುರ ರೀಜನ್ಸ್ ಆಫ್ ತುಮಕೂರು ಹ್ಯಾವ್ ದಿ ಪೊಟೆನ್ಷಿಯಲ್ ಟು ಎಮರ್ಜ್ ಆಸ್ ಎ ನ್ಯೂ ಇನ್ವೆಸ್ಟ್ಮೆಂಟ್ ಹಬ್ ಆಗಿದೆ. ಸೌತ್ ಏಷ್ಯಾ ಲಾರ್ಜೆಸ್ಟ್ ಮಲ್ಟಿ ಮಾಡಲ್ ಲಾಜಿಸ್ಟಿಕ್ ಪಾರ್ಕ್ is coming up in Dabaspete Industrial Township. Industrial Township is coming in Vasanta Narsapura. Behind ಬೆಂಗಳೂರಿನ ಕಲ್ಪನೆಯನ್ನು ಸಾಕಾರಗೊಳಿಸತಕ್ಕಂಥದಕ್ಕೆ ತಮ್ಮ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ಈ ಒಂದು ರಾಜ್ಯದ ಕೈಗಾರಿಕಾ ಮಂತ್ರಿಗಳಾಗಿರ್ತಕ್ಕಂಥ MB ಪಾಟೀಲ್ರಿಗೆ ಭಾರತ ಸರ್ಕಾರದ ಮಂತ್ರಿಯಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಬೆಂಗಳೂರು ಹೊರತುಪಡಿಸಿ ತುಮಕೂರು, ಕೋಲಾರ, ಮೈಸೂರು, ಚಾಮರಾಜನಗರ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇತ್ಯಾದಿ ಪ್ರದೇಶಗಳು ಸಹ ಹೂಡಿಕೆಗೆ ಲಭ್ಯವಾದರೆ ಸನ್ಮಾನ್ಯ ನಂಜುಂಡಪ್ಪನವರ ವರದಿ ಏನು ಪದೇ ಪದೇ ನಾವು ಮಾತನಾಡ್ತಾ ಇದ್ದೀವಿ, ಇದಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತ ಕೀರ್ತಿ ಸನ್ಮಾನ್ಯ MB ಪಾಟೀಲ್ರಿಗೆ, ಕರ್ನಾಟಕ ಸರ್ಕಾರಕ್ಕೆ, ಇವತ್ತಿನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಸಿಗಬೇಕು ಅನ್ನುವುದು ನನ್ನ ಒಂದು ತೀರ್ಮಾನವಾಗಿದೆ. ನಿಜವಾಗ್ಲೂ ಕೂಡ ಬಿಹೈಂಡ್ ಬೆಂಗಳೂರು ಇನ್ವೆಸ್ಟ್ ಅನ್ನ 2025ಕ್ಕೆ ಸಾರ್ಥಕ ಮಾಡತಕ್ಕಂಥ ಈ ಕೆಲಸದ ಜೊತೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಯನ್ನು ಉತ್ತೇಜಿಸಲು ಕರ್ನಾಟಕದ ಎಲ್ಲಾ ಜಿಲ್ಲಾ ಕೇಂದ್ರಗಳು ರಸ್ತೆ, ವಿದ್ಯುತ್ ಮತ್ತು ಭೂಮಿ ಹಂತ ಮೂಲಭೂತ ಸೌಕರ್ಯಗಳನ್ನು ನೀಡುವ ಸಂದರ್ಭದಲ್ಲಿ ಹಿಂದೆ ನಾನು ಕೂಡ ರಾಜ್ಯದಲ್ಲಿ ಸಾಕಷ್ಟು ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಇಂಥ ಎಲ್ಲ ಸಮಾವೇಶಗಳ ವಿಭಿನ್ನವಾಗಿ ಇವತ್ತಿನ ಈ ಸಮಾವೇಶ ಒಂದು ದೊಡ್ಡ ಸಂದೇಶವನ್ನ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಒಂದು ದೊಡ್ಡ ಭೂಮಿಕೆಯನ್ನು ಹಾಕಿಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆಯನ್ನು ಕೊಡೋದ್ರ ಮುಖೇನ ಏನಿವತ್ತು ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಸವಲತ್ತುಗಳಿಗೆ ಮಾಡುವುದರಿಂದ ಉದ್ಯೋಗ ಸೃಷ್ಟಿಯಾಗ್ತದೆ. ಆ ಉದ್ಯೋಗವೂ ಕೂಡ ಇಲ್ಲಿಯ ಸ್ಥಳೀಯರಿಗೆ ಸಿಗ್ತಕ್ಕಂಥ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥದ್ದಾಗ್ತದೆ. ಫ್ರೆಂಡ್ಸ್, ಯು ವಿಲ್ ಬಿ ಹ್ಯಾಪಿ ಟು ನೋ Indian Railway has launched an innovation policy in 2022 to encourage startup railways sector also. ಐತಿಹಾಸಿಕ ಬಜೆಟ್ ಹಂಚಿಕೆ ಮತ್ತು ಕಾರ್ಯ ನೀತಿ ಬೆಂಬಲದೊಂದಿಗೆ
ರೈಲ್ವೆ ವಲಯವು ಖಾಸಗಿ ಉದ್ಯಮ ಮತ್ತು ಹೂಡಿಕೆದಾರರಿಗೆ ನಿರ್ಮಾಣ ಉತ್ಪಾದನೆ ಸೇವಾ ವಲಯದಲ್ಲಿ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸುತ್ತದೆ. ರೈಲ್ವೆ ವಲಯವು ಬಹಳ ಮುಖ್ಯವಾದ ಹಂತದಲ್ಲಿ ಇದು ವಿಕಸಿತ ಭಾರತದ ಪ್ರಮಾಣದಲ್ಲಿ ಸುವರ್ಣ ಅಧ್ಯಾಯವನ್ನು ಪ್ರಾರಂಭ ಮಾಡಿ ಬರೆಯುತ್ತಿದೆ. ಐ ಇನ್ವೈಟ್ ಆಲ್ ಸ್ಟೇಕ್ ಹೋಲ್ಡರ್ಸ್ ಟು ಜಾಯಿನ್ ಅಸ್ ಇನ್ ಅವರ್ ಜರ್ನಿ ಟು ವಿಕಸಿತ್ ಭಾರತ್ 2047. ಲಾಸ್ಟ್ಲಿ, ಐ ಕಂಗ್ರಾಚುಲೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ, ಚೀಫ್ ಮಿನಿಸ್ಟರ್ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಕೆಲಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವುದರ ಮುಖೇನ ರಾಷ್ಟ್ರದ ಗಮನವನ್ನು ಸೆಳೆದು ವಿವಿಧ ರಾಷ್ಟ್ರಗಳಿಂದ ಬರ್ತಕ್ಕಂಥ ಎಲ್ಲರನ್ನೂ ಕೂಡ ಸಂತೈಸಿ ಇಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗೆ, ಭಾರತದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕರ್ನಾಟಕ ಎಂದೂ ಕೂಡ ಹಿಂದೆ ಬಿದ್ದಿಲ್ಲ ಅನ್ನುವುದನ್ನು ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ ಕೈಗಾರಿಕಾ ಸಚಿವರಾದ ಎಂ.ಬಿ. ಪಾಟೀಲ್ ರವರಿಗೆ, ವಿವಿಧ ರಾಷ್ಟ್ರಗಳಿಂದ ಬಂದಿರತಕ್ಕಂಥ ಡೆಲಿಗೇಟ್ಸ್ಗಳವರಿಗೆ, ಈ ಭಾಗದ ನಮ್ಮ ರಾಜ್ಯದ ನಮ್ಮ ರಾಷ್ಟ್ರದ ಎಲ್ಲ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಕರ್ನಾಟಕದವನಾಗಿ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುವುದರ ಮುಖೇನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಮುಖೇನ ರಾಷ್ಟ್ರ ಮತ್ತು ರಾಜ್ಯ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಒಂದು ಹೊಸ ಸಂದೇಶವನ್ನ ಸನ್ಮಾನ್ಯ ಎಂ.ಬಿ. ಪಾಟೀಲ್ರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸನ್ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನೀಡ್ತಾರೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ವೇದಿಕೆಯಲ್ಲಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಮತ್ತು ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.